ಆತ್ಮೀಯರೇ, ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಯಾವುದೇ ಎಕ್ಸಾಮ್ಸ್ ಇರಲಿ, ಟೆಸ್ಟ್ ಸೀರೀಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಎನಿ ಎಕ್ಸಾಮಿನೇಷನ್. ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ ಆದಂತಹ ವಿರಾಟ್ ಕೊಹ್ಲಿ ಅವರು ನಾನು ಶ್ರೇಷ್ಠ ಬ್ಯಾಟ್ಸ್ಮನ್ ಅಂತೇಳಿ ಎಲ್ಲಿಯೂ ಸಹ ನೆಟ್ ಪ್ರಾಕ್ಟೀಸ್ ಮಾಡದೆ ಮ್ಯಾಚನ್ನು ಆಡಿರ್ತಕ್ಕಂಥ ಉದಾಹರಣೆ ಇಲ್ಲ. ಸೊ ನೀವು KS ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಅಂದರೆ ನೆಟ್ ಪ್ರಾಕ್ಟೀಸ್ ಈಸ್ ಎ ಮ್ಯಾಂಡೇಟ್ರಿ. ಸೊ ನೆಟ್ ಪ್ರಾಕ್ಟೀಸ್ ಅಂದರೆ ಟೆಸ್ಟ್ ಸೀರೀಸ್. ಈ ಅವಶ್ಯಕತೆಯನ್ನು ಮನಗಂಡು ಶಾಂತ ಮಾರ್ಗದಿಂದ ಅಧಿಕಾರಿ KS ಟೆಸ್ಟ್ ಸೀರೀಸ್ ಅಂತೇಳಿ ಒಟ್ಟು 20 ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಟೋಟಲ್ ಇದರಲ್ಲಿ ಪೊಲಿಟಿ, ಹಿಸ್ಟರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಕರ್ನಾಟಕ ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಇಂಡಿಯನ್ ಕರೆಂಟ್ ಅಫೇರ್ಸ್, ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಬಜೆಟ್, ಕಾಂಪ್ರಹೆನ್ಸಿವ್ ಪೇಪರ್ 1, ಪೇಪರ್ 2 ಒಟ್ಟು 20 ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಅವೈಲಬಲ್ ಇನ್ ಆನ್ಲೈನ್ ಶಾಂತ ಮಾರ್ಗ ಆ್ಯಪಲ್ಲಿ ಇದು ಲಭ್ಯ ಇರುತ್ತೆ. ಸೊ ಇಂದು ನಮ್ಮ ಮುಂದೆ ಕಂಡು ಬರ್ತಕ್ಕಂಥದ್ದು ಎಕನಾಮಿಕ್ಸ್ ಒಂದು ಟೆಸ್ಟ್ ಇದೆ. ಓಕೆ, ಸೊ ನೋಡಿ, ನಾವು ಅರ್ಥ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ವಶನ್ಸ್, ಇದು ಸಿನಾಪ್ಸಿಸ್ ಅಂತಾರೆ. ಇದನ್ನು ನಾವು ಕ್ವಶನ್ ಪೇಪರ್ ಸಪ್ರೇಟ್ ಕೊಡ್ತೀವಿ, ಫಾಲೋಡ್ ಬೈ ಕ್ವಶನ್ ಪೇಪರ್ ವಿತ್ ಸಿನಾಪ್ಸಿಸ್ ಅದನ್ನು ಕೊಡ್ತಾ ಇದ್ವಿ. ಓಕೆ, ಸೊ ರೂಪಾಯಿಯ ಪರಿವರ್ತನೆಯು ಏನನ್ನು ಸೂಚಿಸುತ್ತದೆ? ರೂಪಾಯಿಯ ಪರಿವರ್ತನೆಯನ್ನು ನೋಡಿ. ರೂಪಾಯಿಯನ್ನು ಇತರೆ ವಿದೇಶಿ ಕರೆನ್ಸಿಗಳಿಗೆ ಮತ್ತು ಇತರೆ ಕರೆನ್ಸಿಗಳನ್ನು ರೂಪಾಯಿಗೆ ಮುಕ್ತವಾಗಿ ಪರಿವರ್ತಿಸಲು ಅನುಮತಿಸುವುದು ರುಪಿ ಕನ್ವರ್ಟಬಿಲಿಟಿ. ಸರ್, ಈಗ KS ಅಂದರೆ ಹೈಯೆಸ್ಟ್ ಸ್ಟ್ಯಾಂಡರ್ಡ್. ಕ್ವಶನ್ಸ್ ಆರ್ ಗೋಯಿಂಗ್ ಟು ಬಿಕಮ್ ಇನ್ ಡೆಪ್ತ್. ಓಕೆ, ನೀವು ಮೇಲ್ಮೇಲೆ ಓದ್ಕೊಂಡ್ರೆ ಕೆಲಸ ಆಗಲ್ಲ. ಓಕೆ, ಸೊ ಈ ನಿಟ್ಟಿನಲ್ಲಿ ಈ ಒಂದು ರೂಪಾಯಿ ಪರಿವರ್ತನೆ ಅಂತಕ್ಕಂತಹ ಅಂಶವನ್ನು ನಾವು ಕ್ವಶನ್ಸನ್ನು ಕೇಳಿದ್ದೀವಿ. ಇದಕ್ಕೆ ಇನ್ ಡೆಪ್ತ್ ಬೇಕು. ಇದು KS ಸ್ಟ್ಯಾಂಡರ್ಡ್ ಕ್ವಶನ್. ಸೊ ನಮ್ಮದು ವಿಲೇಜ್ ಅಕೌಂಟೆಂಟ್ ಟೆಸ್ಟ್ ಸೀರೀಸು ಸಹ ಇದೆ, ಅದು ಆ್ಯಪಲ್ಲಿ ಲಭ್ಯ ಇದೆ. ಓಕೆ ನೋಡಿ, ಟೆಸ್ಟ್ ಸೀರೀಸ್ ವಿಲ್ ಮೇಕ್ ಯುವರ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಮೋರ್ ಬ್ರೈಟರ್. ಓಕೆ, ಸೊ ಈ ನಿಟ್ಟಿನಲ್ಲಿ ರೂಪಾಯಿ ಪರಿವರ್ತನೆ ಬಗ್ಗೆ ನಾವು ಕ್ವಶನ್ ಕೇಳಿದ್ದೀವಿ, ಫಾಲೋಡ್ ಬೈ ಕಂಪ್ಲೀಟ್ ಎಕ್ಸ್ಪ್ಲನೇಷನ್. ಓಕೆ, ಸೊ ತದನಂತರದಲ್ಲಿ ಕ್ವಶನ್ ನಾರ್ಮಲ್ ಆಗಿ ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಓಕೆ ನೋಡಿ, ಕೃಷಿ ಮೇಲಿನ ಒಪ್ಪಂದ, ನೈರ್ಮಲ್ಯ ಮತ್ತು ಸಸ್ಯ ನೈರ್ಮಲ್ಯ ಕ್ರಮಗಳ ಅನ್ವಯ ಒಪ್ಪಂದ ಮತ್ತು ಶಾಂತಿ ನಿಯಮ, ಇದು ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್. ನೀವು ಅರ್ಥ ಮಾಡ್ಕೊಳ್ಳಿ, ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ಎ ಕ್ವಶನ್ಸ್ ಬೇಸ್ಡ್ ಆನ್ ಕ್ವಶನ್ ಪೇಪರ್ಸ್ ಅಂಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಯಾವುದೇ ಒಂದು ಕ್ವಶನ್ಸನ್ನು ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಕೇಳ್ಕೊಂತ ಹೋಗಲ್ಲ. ರ್ಯಾಂಡಮ್ ಆಗಿ ಕೇಳಿದರೆ ದೆನ್ ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಪ್ರಾಬ್ಲಮ್ ಫಾರ್ ಯು. ನೋಡಿ, UNEP is HYT. ಆನ್ಸರ್ ಇಸ್ WTO, ಬಟ್ UNEP is HYT, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಈಗ ಕಾಮೆಂಟ್ ಮಾಡಿ, FAO ದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ದೇ ಹ್ಯಾವ್ ಗಿವನ್ ಎ ಅವಾರ್ಡ್. ಟೆಲ್ ಮಿ ವಾಟ್ ಈಸ್ ದಿ ನೇಮ್ ಆಫ್ ದಿ ಅವಾರ್ಡ್ ಅಂಡ್ ವೈ ಇಟ್ ಈಸ್ ಗಿವನ್ ಫಾರ್ ಹಿಮ್. ಓಕೆ, this test series is available both in English medium and Kannada medium. ಓಕೆ, ಸೊ ಇಂಗ್ಲೀಷ್ ಮೀಡಿಯಂನವರು ತಗೋಬೋದು, ಕನ್ನಡ ಮೀಡಿಯಂನವರಾದರೂ ತಗೋಬೋದು. ಈಗ ಸ್ವಾತಂತ್ರ್ಯದ ದಿನಾಚರಣೆಯ ಸಂದರ್ಭದಲ್ಲಿ ಫ್ಲಾಟ್ 50% ಡಿಸ್ಕೌಂಟ್ ನಡೀತಾ ಇರುತ್ತೆ. ಆಸಕ್ತರು ತಾವು ಅವಶ್ಯಕತೆ ಇರುವವರು, ನಾನು ಎಲ್ಲರೂ ತಗೊಳ್ಳಿ ಅಂತ ಹೇಳಲ್ಲ. ಓಕೆ, ಸಿ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಈಗ ನೋಡಿ, ನಾನು ಎಲ್ಲರೂ ತಗೊಳ್ಳಿ ಅಂತ ಹೇಳೋ ಉದ್ದೇಶ ನನ್ನದಿಲ್ಲ. ಸಮ್ಟೈಮ್ಸ್ ನೋಡಿ, ವಿ ಡೋಂಟ್ ವಾಂಟ್ ಟು ಡೂ ಔಟ್ ರೈಟ್ ಮಾರ್ಕೆಟಿಂಗ್ ಅಂತಲ್ಲ. ಅವಶ್ಯಕತೆ ಇದ್ರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಏನಕ್ಕೆ ಅಂದರೆ ನಾನು ಹೇಳ್ತಿದ್ದೀನಿ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ವಿಲೇಜ್ ಅಕೌಂಟೆಂಟ್, KS ಟೆಸ್ಟ್ ಸೀರೀಸ್ ಬೇಡಪ್ಪ ರಜಾ. ಓಕೆ, ದೆನ್ ನಿಮಗೆ ಫೌಂಡೇಶನ್ ತುಂಬ ಚೆನ್ನಾಗಿಲ್ಲ ಅಂದ್ಕೊಳ್ಳಿ. ಫೌಂಡೇಶನ್ ತುಂಬ ಚೆನ್ನಾಗಿಲ್ಲ ಅಂತಂದರೆ ಓಕೆ, ಟೆಸ್ಟ್ ಸೀರೀಸ್ ಹೆಲ್ಪ್ ಆಗಲ್ಲ. ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು ಇದಕ್ಕೆ. ಓಕೆ, ಅಂಥವ್ರು ತಗೊಳ್ಳಿ, ಹೆಲ್ಪ್ ಆಗುತ್ತೆ. ಓಕೆ, ತದನಂತರದಲ್ಲಿ ನಮಗೆ ಬರುತ್ತೆ ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕವನ್ನು ಈ ಕೆಳಗಿನವರಲ್ಲಿ ಯಾರು ಬಿಡುಗಡೆ ಮಾಡುತ್ತಾರೆ? ಇಂಪಾರ್ಟೆಂಟ್. ಓಕೆ, ಕಾರ್ಮಿಕ ಬ್ಯೂರೋ. ಸರ್, ನಮಗೆ ಹೊಸ ಸೂಚ್ಯಂಕಗಳು HYT ಆಗಿರುತ್ತೆ. ಪ್ಲೀಸ್ ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ತದನಂತರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್
ಶಾಸನಬದ್ಧ ದ್ರವ್ಯತೆ ಅನುಪಾತವನ್ನು 50 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಿದಾಗ ಈ ಕೆಳಗಿನ ಯಾವುದು ಸಂಭವಿಸುವ ಸಾಧ್ಯತೆ ಇದೆ. ಅಂದರೆ ನೋಡಿ, ಇಟ್ ಈಸ್ ಪ್ಯೂರ್ಲಿ ಕ್ವಶನ್ ಪೇಪರ್ ಬೇಸ್ಡ್ ಆನ್ ಎಕಾನಾಮಿಕ್ಸ್. ಇಲ್ಲಿ ಯಾವುದೇ ಥರದ SLR ಅನ್ನು ಯಾರು ಬಿಡುಗಡೆ ಮಾಡ್ತಾರೆ ಅವೆಲ್ಲ ಇರಲ್ಲ. ಇಟ್ ಈಸ್ ಎ ಕಾನ್ಸೆಪ್ಟ್. ಸ್ಟ್ಯಾಟ್ಯುಟರಿ ಲಿಕ್ವಿಡ್ ರೇಷಿಯೋ ಕಡಿಮೆ ಆದಾಗ ಏನಾಗುತ್ತೆ? ಓಕೆ, ಸೊ ಏನಾಗುತ್ತೆ, ಬ್ಯಾಂಕ್ಗಳು ತಮ್ಮ ಅಂದರೆ ಬ್ಯಾಂಕ್ ವಿಲ್ ಗೆಟ್ ಎ ಮೋರ್ ಅಮೌಂಟ್ ಅಂಡ್ ದ್ಯಾಟ್ ಅಮೌಂಟ್ ಈಸ್ ಅವೈಲಬಲ್ ಇನ್ ದಿ ಬ್ಯಾಂಕ್ಸ್. ದೇ ಕ್ಯಾನ್ ರೆಡ್ಯೂಸ್ ದಿ ಇಂಟ್ರೆಸ್ಟ್ ರೇಟ್. ವೆರಿ ಸಿಂಪಲ್. ಓಕೆ, ಸೊ ತದನಂತರದಲ್ಲಿ ಎಸ್, ಬೇಸ್ ಎರೋಸನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್. ಅಂದರೆ ನೋಡಿ ಸರ್, ಇವನ್ನೆಲ್ಲ ಯಾಕೆ ಕೇಳ್ತೀರಿ ಸರ್? ನಾನು ಕೇಳೇ ಇಲ್ಲ ಅಂತಂದರೆ ನೀನು ಯು ಆರ್ ನಾಟ್ ಎಲಿಜಿಬಲ್ ಅಂತ. ನೀನು ಎಲಿಜಿಬಲ್ಲೇ ಅಲ್ಲ ಸರ್. ಬೇಸ್ ಎರೋಸನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ವರ್ಡ್ ಇಲ್ಲಿವರೆಗೂ ಕೇಳಿಲ್ಲ ಅಂತಂದರೆ ನೀನು ಎಕನಾಮಿಕ್ಸ್ನ ಸರಿಯಾಗಿ ಓದಿಲ್ಲ ಆ್ಯಂಡ್ ಯು ಹ್ಯಾವ್ ನಾಟ್ ಸೀನ್ ದಿ PYQs ಪ್ರಾಪರ್ಲಿ. ಸರ್, ದಿಸ್ ಈಸ್ ಎ UPSC PYQ. ಬೇಸ್ ಎರೋಸನ್ ಅಂಡ್ ಪ್ರಾಫಿಟ್ ಶಿಫ್ಟಿಂಗ್ ಅಂದರೆ ಕಂಪನಿಗಳು ತೆರಿಗೆಯನ್ನು ಕಟ್ಟದೆ ತೆರಿಗೆಯ ಭಾರವನ್ನು ಈ ಸರ್ಕಾರಗಳು ಸಾಂಗಿರ್ತಾವೆ. ಅಂದರೆ ತೆರಿಗೆಯನ್ನು ಹಾಕು, ಹಿಂಡು, ಎಷ್ಟು ಬಟ್ಟೆ ಹೆಂಡ್ತಿ ಹಿಂಡು, ತೆರಿಗೆ ಹಾಕಿದ್ರೆ ಏನು ಮಾಡ್ತಾನೆ, ಅವನು ಓಡೇ ಬಿಡ್ತಾನೆ. ಆ್ಯಂಡ್ ಫ್ರಮ್ ಅದರ್ ಎಂಡ್ ದೀಸ್ ಪೀಪಲ್ ದೇ ವಾಂಟ್ ಟು ಅವಾಯ್ಡ್ ದಿ ಟ್ಯಾಕ್ಸ್. ಸೊ ಏನು ಮಾಡ್ತಾರೆ ಇವರು, ದುಬೈಗೋ ಅಥವಾ ಯಾವುದೋ ಒಂದು ಗಲ್ಫ್ ನೇಷನ್ಗೆ ಹೋಗಿ ಏನು ಮಾಡ್ತವೆ, ಬೇಸ್ ಎರೋಸನ್ ಪ್ರಾಫಿಟ್ ಶಿಫ್ಟಿಂಗ್ ಮಾಡ್ಕೊಂಡ್ಬಿಡ್ತವೆ. ಓಕೆ, ಸೊ ಇದು ಬೇಸ್ ಎರೋಸನ್ ಆ್ಯಂಡ್ ಪ್ರಾಫಿಟ್ ಶಿಫ್ಟಿಂಗ್. ಓಕೆ, ಸೊ OECD ಅಂತಕ್ಕಂತಹ OECD ಆರ್ಗನೈಸೇಷನ್ ಅಂತಕ್ಕಂತಹ ಒಂದು ಸಂಘಟನೆ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನು ನೋಡ್ಬೋದು ಆತ್ಮೀಯರೇ. ಓಕೆ, ನೀವು ನೋಡಿ KS ಅಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ, KS ಅಲ್ಲಿ ಅಪಾಯಿಂಟ್ ಆಗೋರು UPSC ಸೀರಿಯಸ್ ಆಗಿ ಪ್ರಿಪೇರ್ ಆಗೋರು, ನಾನು ಯಾವುದೋ HRK ಬುಕ್ ಓದ್ತೀನಿ, ನಾನು ಯಾವುದೋ ಸ್ಟೇಟ್ ಬುಕ್ಸ್ ಓದ್ತೀನಿ, ಆ ಲೆವೆಲಲ್ಲಿ ಇಲ್ಲ ರೀ. ಎಕ್ಸಾಮು ತುಂಬ ಮುಂದಕ್ಕೆ ಬಂದುಬಿಟ್ಟಿದೆ. ನಾನು ಅದು ಓದಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನು 1-2 ಬಾರಿ ಓದಿ ಸಾಕು, ಮುಚ್ಚಿಡಿ, ಅದರಿಂದ ಹೊರಗಡೆ ಬನ್ನಿ ಸ್ವಾಮಿ. ಓಕೆ, ತದನಂತರದಲ್ಲಿ ಕರೆಂಟ್ ಅಫೇರ್ಸ್ಗೆ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಕರೆಂಟ್ ಅಫೇರ್ಸ್ ನಾನು ಹೇಳ್ತೀನಿ, ಕರೆಂಟ್ ಅಫೇರ್ಸ್ 1 ವರ್ಷದ ಕರೆಂಟ್ ಅಫೇರ್ಸ್ ಸಿಗುತ್ತೆ ನೋಡಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 6 ತಿಂಗಳು ಕರೆಂಟ್ ಅಫೇರ್ಸ್ನ ನಾನೇ ಮಾಡಿಕೊಡ್ತೀನಿ. ಓಕೆ, ಸೊ ಐ ವಿಲ್ ಬಿ ದೇರ್ ವಿತ್ ಯು, ಡೋಂಟ್ ವರಿ. ಓಕೆ, ವಿತ್ ಮೆಟೀರಿಯಲ್ಸ್ ಫ್ರಮ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮೆಟೀರಿಯಲ್ಸನ್ನು ನಿಮ್ಮ ಮುಂದೆ ಕೊಡ್ತೀನಿ ನಾನು. ಓಕೆ, ದಟ್ ಈಸ್ ಆಲ್ ಅಬೌಟ್ ಕರೆಂಟ್ ಅಫೇರ್ಸ್. ಯು ಬಿಲೀವ್ ಮೀ, ಕರೆಂಟ್ ಅಫೇರ್ಸ್ ನಾನು ಹೇಳ್ತೀನಿ. ಇದು HYT ಅಂತಂದರೆ ನೋಡಿ, ಮೊನ್ನೆ ಹೇಳಿದ್ದೆ ನಾನು, ಯಾವುದು ಈ ಸುಪ್ರೀಂ ಕೋರ್ಟ್ ಜಡ್ಜಸ್ಸನ್ನು ಇನ್ಕ್ರೀಸ್ ಮಾಡಿದೆ ಸ್ಟ್ರೆಂತನ್ನು, ಅದು 100% ಪಕ್ಕಾ HYT ಅಂತ ಹೇಳಿದ್ದೀನಿ. ನನ್ನ ಶಾಂತ ಮಾರ್ಗದಲ್ಲಿದೆ, ಹೋಗಿ ಚೆಕ್ ಮಾಡಿ. ಸಿ, ದಟ್ ಈಸ್ ಹೌ ಐ ಗೋಯಿಂಗ್ ಟು ಡೂ ದಿ ಥಿಂಗ್ಸ್. ಓಕೆ, ನೀವು KS ಪ್ರಿಲಿಮ್ಸ್ ಕ್ಲಿಯರ್ ಆದರೆ ಕಾಂಟ್ಯಾಕ್ಟ್ ಮಾಡಿ, ಮೇನ್ಸ್ ಜವಾಬ್ದಾರಿ ನಂದು. ಓಕೆ, ಸೊ ಲೀಗಲ್ ಟೆಂಡರ್ ಮನಿ. ಓಕೆ, ಈ ಥರನೇ ಓದ್ಕೋಬೇಕು ನೀವು. ಪೂರ್ತಿ ಕನ್ನಡ ಓದಿದ್ರೆ ಹೆಲ್ಪ್ ಆಗಲ್ಲ. ಓಕೆ, ನೋಡಿ ಇವೆಲ್ಲ ನಾವೇನು ಮಾಡಿದ್ದೀವಿ ಅಂತಂದರೆ PYQs ಅಂದರೆ ರಿಸರ್ವ್ ಬ್ಯಾಂಕ್ ಬಗ್ಗೆ. ರಿಸರ್ವ್ ಬ್ಯಾಂಕ್ RBI ಈಸ್ ಎ HYT. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕಿನ ಈ ಕೆಳಗಿನ ಯಾವ ಚಟುವಟಿಕೆಯನ್ನು ಸ್ಟೆರಿಲೈಸೇಷನ್ ಭಾಗವೆಂದು ಪರಿಗಣಿಸಲಾಗಿದೆ? ಸ್ಟೆರಿಲೈಸೇಷನ್ ಅಂತಂದರೆ ತೀವ್ರವಾದಂತಹ ಹಣದುಬ್ಬರ, ಹಣ ಕುಸಿತ, ಹಣದ ಮೌಲ್ಯಮಾಪನ ಹೆಚ್ಚಾಗೋದು, ಕಡಿಮೆ ಆಗದಿದ್ದಾಗ ಅದನ್ನು ಒಂದು ಎಕ್ಸ್ಟ್ರೀಮ್ ಕಂಡೀಷನ್ ಬೇಡ ಅಂತೇಳಿ ಮಾಧ್ಯಮಿಕ ಪಥ, ಮಿಡಲ್ ಪಾತ್, ಜೈನ ಧರ್ಮನ, ಬೌದ್ಧ ಧರ್ಮನ ಕಾಮೆಂಟ್ ಮಾಡಿ. ಸೊ ತದನಂತರದಲ್ಲಿ ನಮಗೆ ಈಗ ಸಾರನಾಥ, ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿದೆ, ಅದು HYT ಆಗಿರುತ್ತೆ ಕರೆಂಟ್ ಅಫೇರ್ಸಲ್ಲಿ. ಅದು ನಾನು HYT ಮಾಡಲಲ್ಲಿ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ. ಓಕೆ, ಸೊ ನಮಗೆ ಓಕೆ ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ನಡೆಸೋದು, ಓಪನ್ ಮಾರ್ಕೆಟ್ ಆಪರೇಷನ್ ಮಾಡಿಸಿ ನಾವು ಎಲ್ಲದನ್ನು ಸಮಸ್ಥಿತಿಯಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಇದು ನಮ್ಮ ಒಂದು ಟೆಸ್ಟ್ ಸೀರೀಸ್ ಆಗುತ್ತೆ. ಸೊಲ್ಯೂಷನ್ಸ್ ಇಸ್ ಅವೈಲಬಲ್ ಬೋತ್ ಇನ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್. ಸೊ ಆಸಕ್ತರು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ PDFs ಇರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು, ತಾವು ಪ್ರಿಂಟನ್ನು ತಗೋಬೋದು. ಓಕೆ, ಪ್ರತಿ ವಾರ ಟೆಸ್ಟ್ ನಡೆಯುತ್ತೆ, ಈ ವಾರ ಸಹ ಟೆಸ್ಟ್ ನಡೆದಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶಾಂತ ಮಾರ್ಗ ಸಂಖ್ಯೆ 9620131843ಗೆ ಸಂಪರ್ಕ ಮಾಡ್ಬೋದು. ಸೊ ಮತ್ತೊಂದು ವಿಡಿಯೋದಿಂದ ಸಿಗೋಣ. ಟಾಟಾ, ಬಾಯ್ ಬಾಯ್.